ಗುಡ್ಕಕ್ಕೆ ಗುಡ್ ಬಾಯ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬಹುತೇಕ ಚರ್ಚೆಯ ಕೊನೆಯ ಹಂತದಲ್ಲಿ ತಲುಪಿದ್ದೀವಿ. ಯುಟಿ ಖಾದರ್ ಮತ್ತು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಕೊನೆಯದಾಗಿ ಅವರ ಅಭಿಪ್ರಾಯ ಏನು? ಖಾದರ್, ಈಗ ನನ್ನ ಪ್ರಶ್ನೆ, ರೈತರ ಎಲ್ಲ ವಿವರಗಳನ್ನು ಕಲೆ ಹಾಕಿ ಅವರ ಸಾಧಕ ಬಾಧಕಗಳೇನು, ಎಷ್ಟು ಹಾನಿ ಆಗುತ್ತೆ, ಮುಂದೆ ಬೇರೆ ಮಾರ್ಗ ಏನು ಬೆಳೆಯುವಂಥವ್ರಿಗೆ ತಮ್ಗೆ ಗೊತ್ತಿರುವಂಥ ಸಂಗತಿ, ನಿಮ್ಮ ಕ್ಷೇತ್ರದ ಸುತ್ತಮುತ್ತಲೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ಬೆಳೆಯುವಂಥವ್ರು ಇದ್ದಾರೆ. ಜೊತೆಗೇನು ಅಂದರೆ ಈಗ ಅಡಿಕೆ ಬೆಳೆಯುವಂಥದ್ದು ಕೇವಲ ಕರಾವಳಿ ಮಲೆನಾಡು ಅದು ಸೀಮಿತವಾಗಿರುವಂಥದ್ದಲ್ಲ, ಬೆದ್ದಲು ಅಂದರೆ ಬರಡು ಭೂಮಿನಲ್ಲೂ ಕೂಡ ಅಡಿಕೆ ಬೆಳೆಯೋದನ್ನು ಕಲ್ತು ಬಿಡಿಯಾರ ರೈತರು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿ ಏಕಾಏಕಿ ಕೈ ಕೊಟ್ಬಿಟ್ರವ್ರಿಗೆ ಹೆಂಗೆ? ಖಂಡಿತವಾಗಿ ಕೈ ಕೊಡೋ ಪ್ರಶ್ನೆ ಇಲ್ಲ. ದಕ್ಷಿಣ ಕನ್ನಡ ಮತ್ತು ರಾಜ್ಯದ ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಇಲ್ಲ. ಅದಕ್ಕಾಗಿ ಬಹುಶಃ ಇದಕ್ಕೆ ಅಂತಕ ಪಡೋದು ಪ್ರಶ್ನೆ ಇಲ್ಲ. ಯಾಕೆ ನಾವು ಇವತ್ತು ಯಾರು ಕೂಡ ಈ ಗುಡ್ಕವನ್ನು ಡೈರೆಕ್ಟಾಗಿ ಬರೀ ಅಡಿಕೆಯಿಂದ ಬರೀ ಗುಡ್ಕ ಮಾತ್ರ ಆಗ್ತದೆ, ನಮ್ಮ ಜಿಲ್ಲೆಯಿಂದ ಈ ಗುಡ್ಕವೇ ಅದು ತಯಾರಿಸ್ತಾನೆ ಮನೋಭಾವನೆಲ್ಲ ಇದು ಬಿಟ್ಟು ಬಿಡಬೇಕು. ಸಾಧಕ ಬಾಧಕ ಚರ್ಚೆ ಮಾಡಿ ಭಾಳಷ್ಟು ಚರ್ಚೆಗಾಗಿದೆ. ಡಾಕ್ಟರ್ ಸುಬ್ರಹ್ಮಣ್ಯ ವರದಿ ಅವರು ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ಸಾಧಕ ಬಾಧಕ ಚರ್ಚೆ ಮಾಡಿ ಬಹುಶಃ ಭಾಳ ಹಾನಿಕರ, ಇದನ್ನು ಬಹುಶಃ ನಾವು ಬ್ಯಾನ್ ಮಾಡಬೇಕಂತ ರಿಪೋರ್ಟನ್ನು ಕೂಡ ಕೊಟ್ಟರು. ಶಿವಲಿಂಗೇಗೌಡರಂಥ ಹಿರಿಯರು ಹಾರ್ಟಿಕಲ್ಚರ್ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ರಾಜ್ಯದ ಮತ್ತು ಮಲೆನಾಡು ಮತ್ತು ದಕ್ಷಿಣದ ಯಾವುದೇ ಒಂದು ಅಡಿಕೆ ಆಗೋದಿಲ್ಲ, ಎಲ್ಲ ಕೂಡ ವಿದೇಶದಿಂದ ಅತ್ಯಂತ ಕಲಾಪ ಮಟ್ಟ ಅಡಿಕೆಯನ್ನು ತಂದು ಮಾಡ್ತಾರೆ, ಇದರಲ್ಲಿ ಯಾವುದೇ ಒಂದು ನಮ್ಮ ನಷ್ಟ ಇಲ್ಲ, ಇದರಲ್ಲಿ ಪ್ರಯೋಜನ ಆಗ್ತದೆ ಅಂತೇಳಿ ಅವರು ಕೂಡ ವರದಿಯನ್ನು ಕೊಟ್ಟಿದ್ದಾರೆ. ಆದಾಗ ನಾವು ಇವತ್ತು ಏನೊಂದು ಅಡಿಕೆ ಗುಡ್ಕ ಬರೇ ಅಡಿಕೆಯಿಂದಲೇ ಗುಡ್ಕ ಆಗೋದಂತ ಇಲ್ಲ, ಇನ್ನೂ ಸುಪಾರಿ ಇದೆ. ನಮ್ಮ ಅಡಿಕೆ ಸುಪಾರಿ ಬಹುಶಃ ಅತ್ಯಂತ ಆರೋಗ್ಯಕವಂತ ಸಮಾಜಕ್ಕೆ ನಮ್ಮ ಅಡಿಕೆಯಿಂದ ಆರೋಗ್ಯವಂತ ಇವತ್ತು ಆಹಾರ ನಿರ್ಮಾಣ ಮಾಡುವಂಥ ಅವಕಾಶ ಇವತ್ತು ಬರ್ತದೆ. ಬೇರೆ ಇದಕ್ಕೆ ಉಪಯೋಗಿಸುವಂಥ ಅವಕಾಶ ಆಗ್ತದೆ. ಆದಾಗ ಪ್ರತಿಯೊಬ್ಬರು ಕೂಡ ಇವತ್ತು ಒಂದು ಮನೋಭಾವ ಏನಿದೆ, ಸಡನ್ನಾಗಿ ಅಡಿಕೆ ಅಂದರೆ ಗುಡ್ಕೆ ಅಂದರೆ ಅಡಿಕೆ ಅಂದರೆ ಒಂದು ಮನೋಭಾವ ಇದೆ, ತಕ್ಷಣ ಏನಾಗ್ತದೆ, ಅದು ಏನಾಗೋದಿಲ್ಲ. ಭಾಳಷ್ಟು ವಿಶ್ವಾಸದಿಂದ ಧೈರ್ಯದಿಂದ ಏನಾದರೂ ಅಂಥ ದೊಡ್ಡ ಗಂಡಾಂತರ ಅದೇ ಖಂಡಿತವಾಗಿ ನಾವು ಸರ್ಕಾರದ ನಿಂತು ಕಾಂಗ್ರೆಸ್ನ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಅಡಿಕೆ ರಕ್ಷಣೆ ಒಂದು ನಿಂದೆ ನಿಲ್ತಂದ್ರೆ ಹೇಳಿ ಒಂದು ಮಾತನ್ನು ಹೇಳಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಅಡಿಕೆಯನ್ನು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರೆ. ಸುಮಾರು 48ರಿಂದ 50% ಅಡಿಕೆ ಬೆಳೆಯುವಂಥದ್ದು ಕರ್ನಾಟಕದಲ್ಲಿ. ಒಂದು ಲೆಕ್ಕದಲ್ಲಿ ಈ ಸ್ಥಾನದಲ್ಲಿ ನೋಡೋದಾದರೆ ಅಡಿಕೆಗೆ ಇಲ್ಲಿ ತಾಯಿಯ ಸ್ಥಾನ ಇದೆ. ಒಂದು ಕಡೆಗೆ ನೀವು ಈ ಯಾವುದು ವಿಷಪೂರಿತ ಇದೆ ಅದನ್ನು ತೆಗೆದೇ ಅಡಿಕೆ ಬೆಳೆಗಾರರಿಗೆ ವಿಷ ಹಾಕ್ಬಿಟ್ರೆ ಬದುಕೋದು ಹೆಂಗೆ ಅವರು ಅಂತ. ಖಂಡಿತವಾಗಿ ಅಡಿಕೆ ಯಾಕೆಂತೇಳಿ ಮೊನ್ನೆ ತನಕ ಅಡಿಕೆ ಗೋಡಿ ಏನು ರೇಟ್ ಇರಲಿಲ್ಲ. ನಾವು ನೋಡ್ತಾ ಇದ್ದಲ್ಲ, 50 ರೂಪಾಯಿ 60 ರೂಪಾಯಲ್ಲಿತ್ತು. ಯಾವಾಗ ಕೇಂದ್ರ ಸರ್ಕಾರ ಇಂಪೋರ್ಟ್ ಆಗುವಂಥ ಅಡಿಕೆಗೆ 70% ಟ್ಯಾಕ್ಸನ್ನು ಹಾಕುವಂಥ ಅವಕಾಶ ಆಯಿತಾ, ಆವಾಗ ಇಲ್ಲಿ ಅಡಿಕೆ ರೇಟ್ ಜಾಸ್ತಿ ಆಯಿತು. ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಗೆ ಜನಸಾಮಾನ್ಯ ರಕ್ಷಣೆ ಮಾಡಬೇಕು, ಹೇಗೆ ರೈತರ ಅನುಗುಣ ಮಾಡಬೇಕು, ಎಲ್ಲ ಬಹುಶಃ ಬುದ್ಧಿಶಕ್ತಿ ಇದೆ, ಅದರ ಅನುಭವ ಕೂಡ ಇದೆ. ಆದ ಕಾರಣ ಬಹುಶಃ ಕಳೆದ ವರ್ಷ 2 ವರ್ಷಗಳ ಹಿಂದೆ ಇದ್ದಂಥ 60 ರೂಪಾಯಿ 150 170 ಆದರೆ ಬಹುಶಃ ನಾವು ಟ್ಯಾಕ್ಸ್ ಹಾಕಿದ ಕಾರಣ ಇವತ್ತು ಇಂಪೋರ್ಟ್ ಮಾಡೋದಕ್ಕೆ ಟ್ಯಾಕ್ಸ್ ಹಾಕಿದ ಕಾರಣ ಆಯಿತು, ಅಲ್ಲದೆ ಬಹುಶಃ ಬೇರೆ ಯಾವುದರಿಂದಲೂ ಅಲ್ಲ. ಇದೇ ರೀತಿ ಅಡಿಕೆಗಾರ ರಕ್ಷಣೆಗೆ ಕಾಂಗ್ರೆಸ್ ಬದ್ಧವಾಗಿದೆ. ಖಂಡಿತ ವಿಶ್ವಾಸ ಇಟ್ಕೊಳ್ಬೇಕು. ಅಡಿಕೆ ನಮ್ಮ ಗುಡ್ಕ ಬ್ಯಾನ್ ಅಡಿಕೆ ಯಾವುದೇ ನಷ್ಟ ಇಲ್ಲ. ಅಂಥ ಏನು ದೊಡ್ಡ ನಷ್ಟ ಆದರೆ ಕಾಂಗ್ರೆಸ್ ಪಕ್ಷ ಪರವಾಗಿ ನಿಲ್ತದೆ, ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಳ್ತೇವೆ ಮಾತ್ರ ಹೇಳಿಕೆ ಇಚ್ಛೆ. ಖಂಡಿತವಲ್ಲ. ಹಾಗಾದ್ರೆ ರೈತರ ಹಿತಾಸಕ್ತಿ ರಕ್ಷಣೆ ಮಾಡ್ತೀರಿ ನೀವು? ಖಂಡಿತವಾಗಿ. ಈಗಾಗಲೇ ವಿರೋಧ ವ್ಯಕ್ತವಾಗ್ತಾ ಇದೆ, ಈಗಾಗಲೇ ಪ್ರತಿಭಟನೆಗಳು ಶುರುವಾಗಿದೆ. ಈಗ ಖಂಡಿತವಾಗಿಯೂ ಅಡಿಕೆ ಬೆಳೆಗಾರರು ಪ್ರತಿಭಟನೆ ಮಾಡಲಿಕ್ಕಿಲ್ಲ. ಏನಾದರೂ ಅದಕ್ಕೆ ರಾಜಕೀಯವನ್ನು ಬೆರೆಸಿಕೊಂಡು ಹೇಗೆ ಗುಡ್ಕದಲ್ಲಿ ನಿಕೋಟಿನ್ ಮತ್ತು ಟಬಾಕ ಇದೆಯಾ ಅದನ್ನು ಮಾಡ್ತಾರೆ, ಅದೇ ರೀತಿ ಇದಕ್ಕೆ ಒಂದು ಬೆರೆಸಿಕೊಂಡು ಏನಾದರೂ ಮಾಡುವಂಥ ಅವಕ್ಕೆ ಅದೆಲ್ಲ ಸ್ವಾಭಾವಿಕ ಇದ್ದದೆ. 1-2 ತಿಂಗಳಲ್ಲಿ ಬಹುಶಃ 6 ತಿಂಗಳಲ್ಲಿ ರೇಟ್ ಏನು ಕಡಿಮೆ ಆಗಲಿ ಅಂತ ಗೊತ್ತಾದಾಗ ಎಲ್ಲರೂ ಕೂಡ ಸಂತುಷ್ಟರಾಗ್ತಾರೆ, ಜನ ಆಶೀರ್ವಾದ ಮಾಡ್ತಾರೆ, ಭಾಳಷ್ಟು ಜನ ನಮಗೆ ಪ್ರಾರ್ಥನೆ ಕೂಡ ಮಾಡ್ತಾರೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಎಸ್, ಏನಂತೀರಿ ಡಾಕ್ಟ್ರೆ? ಈಗ ಪ್ರಮುಖವಾಗಿ ನಮ್ಮ ಯುಟಿ ಖಾದರ್ ಅವರು ಹೇಳಿದಾಗೆ ಏನು ಕೇಂದ್ರ ಸರ್ಕಾರ ನೀವು ಅಡಿಕೆ ಇಂಪೋರ್ಟ್ ಮೇಲೆ ಏನು ಕೌಂಟರ್ ವೈಲಿಂಗ್ ಡ್ಯೂಟಿ ಹಾಕಿದೆ, ಅದಾದಮೇಲೆ ಅಡಿಕೆ ಬೆಲೆ ಇಂಪ್ರೂವ್ ಆಗಿದೆ, ಮುಂದೆನೂ ಕೂಡ ಇಂಪ್ರೂವ್ ಆಗ್ತದೆ. ಒಂದು ಸ್ಪಷ್ಟವಾಗಿ ಏನಂತಂದರೆ, ಈ ಗುಟ್ಕಾದಲ್ಲಿ ಇಲ್ಲಿ ನಮ್ಮ ಭಾಗದ ಅಡಿಕೆ ಯಾವುದು ಉಪಯೋಗ ಆಗ್ತಾ ಇರಲಿಲ್ಲ, ಅದು ಇಂಪೋರ್ಟೆಡ್ಡು, ಅದು ಮತ್ತು ಸಬ್ ಸ್ಟ್ಯಾಂಡರ್ಡ್ ಅಡಿಕೆಯನ್ನು ಯೂಸ್ ಮಾಡ್ತಾಯಿದ್ರು ಅವರು. ಹಾಗಾಗಿ ನಮ್ಮ ಅಡಿಕೆ ಬೆಳೆಗಾರರ ಮೇಲೆ ಏನು ಪ್ರತಿಕೂಲ ವಾತಾವರಣ ಆಗ್ತದೆ ಅಂತ ನನಗಂತೂ ಅನಿಸಲ್ಲ. ಹಾಗೇನಾದ್ರು ಆದರೆ ಖಂಡಿತವಾಗಿ ಸರ್ಕಾರ ಖಂಡಿತವಾಗಿ ಅವರ ರಕ್ಷಣೆಗೆ ನಿಲ್ತದೆ. ಓಕೆ, ಎಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಒಂದು ಮಾರಕ ಏನು ತಗೊಳ್ಳುವಂಥದ್ದೇನಿದೆ ಇಂಥ ವಸ್ತುಗಳು, ಆದರೆ ಇನ್ನೂ ಹೆಚ್ಚಿನ ನಿಷೇಧವನ್ನು ನಾವು ಅಂದ್ಕೋಬೋದಾ? ಏನಾದರೂ ಆಗ್ಬೋದು ಅಂತೇಳಿ ಅಂತ. ನಾಳೆ ಟೊಬ್ಯಾಕೋ ಆಗ್ಬೋದು, ನಾಳೆ ಸಿಗರೇಟ್ ಆಗ್ಬೋದು. ಖಂಡಿತವಾಗಿಯೂ ಈ ದೇಶದ ಕಾನೂನು ವ್ಯಾಪ್ತಿಯನ್ನು ಬಿಟ್ಟು ಏನಾದರೂ ಸುಪ್ರೀಂ ಕೋರ್ಟ್ ಮತ್ತು ಇಂಥ ವರದಿಗಳು ಹಾನಿಕಾರಿ ಇದೆ ಅದನ್ನು ಆಗಲೇಬೇಕಂತ ತೀರ್ಮಾನ ಮಾಡಿ ಕೊಟ್ಟಾಗ ಅಲ್ಲೇ ತನಕ ಸುಪ್ರೀಂ ಕೋರ್ಟ್ ಹೋಗೋಂಥ ಅವಕಾಶ ಎಲ್ಲರಿಗೂ ಕೂಡ
ಇದ್ದೇ ಇರ್ತದೆ. ಸೊ ದೇಶದ ಅಲ್ಲ ಕೋರ್ಟೇ ಹೇಳಬೇಕು ಅಂತ ಯಾಕೆ ಬಯಸ್ತೀರಿ? ಕೋರ್ಟ್ ಅದಕ್ಕೆ ನಾವು ಮಾಡಿದ್ರು ಕೂಡ ಬೇರೆಯವ್ರ ಕೋರ್ಟಿಗೆ ಹೋಗ್ತಾರಲ್ಲ. ಸೊ ಹಾಗೆ ಸೊ ಇದ್ದೇ ಇದೆ ಈ ದೇಶದ, ನಾವು ಮಾಡಿದ್ರು ಕೂಡ ಬೇರೆಯವ್ರ ಕೋರ್ಟಿಗೆ ಹೋಗುವಂಥ ವ್ಯವಸ್ಥೆ ಇದೆ. ಸೊ ಇದು ಇವತ್ತು ಫೈನಲ್ ವರ್ಡಿಕ್ಟ್ ಆದ ಕಾರಣ ಇವತ್ತು ಯಾರಿಂದಲೂ ಕೂಡ ಮೀರಲಿಕ್ಕೆ ಸಾಧ್ಯವಿಲ್ಲ. ಬಹುಶಃ ಏನಾದರೂ ಕೋರ್ಟ್ ಏನಾದರೂ ಒಂದು ಉತ್ತಮವಾದದಕ್ಕೆ ನಿಷೇಧ ಏರಿ ಅದು ಜನರ ನಷ್ಟ ಆಗೋದಾದರೆ ನಮ್ಗೆ ಏನಾದರೂ ಒಂದು ಸೆಂಟ್ರಲ್ ಅಮೆಂಡ್ಮೆಂಟ್ ತರೋದು ಕೆಲಸ ಇದು ಅದೇನಿಲ್ಲ ಅಲ್ಲ. ಓಕೆ. ಸೊ ಜನಕ್ಕೆ ಪ್ರಯೋಜನ ಆಗುವಂಥ ಕಾನೂನು ತಂದಿದೆ, ಅದನ್ನು ಇಂಪ್ಲಿಮೆಂಟ್ ಮಾಡೋದು ನಮ್ಮ ಜವಾಬ್ದಾರಿ ಸರ್ಕಾರದ ಕೆಲಸ. ಹಿಂದಿನ ಸರ್ಕಾರ ಮಾಡಲಿಲ್ಲ, ನಾವು ಅದನ್ನು ಮಾಡಿದ್ದೇವೆ. ಈಗ ಒಂದು ಮುಖ್ಯ ನೀವು ನೆನ್ಪಿಡ್ಬೇಕು, ಏನಂದರೆ ನಾವು ನಿಷೇಧ ಮಾಡಿನೇ ಬ್ಯಾನ್ ಮಾಡಬೇಕಂತೇನಿಲ್ಲ. ಭಾಳ ವರ್ಷಗಳಿಂದ ಈ ಪ್ರಯತ್ನ ನಡೀತಾ ಇದೆ. ಜನರಲ್ಲಿ ಅವೇರ್ನೆಸ್ ತರಬೇಕು, ಈ ಹಾನಿಕಾರಕವಾಗಿರ್ತಕ್ಕಂಥ ವಸ್ತುವಿಂದ ದೂರ ಇರಲಿಕ್ಕೆ. ಅದು ಟೊಬ್ಯಾಕೋ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು. ಇದು ಜನರ ಮೇಲೆ, ನಮ್ಮ ವಾತಾವರಣ, ನಿಮ್ಮ ಆರೋಗ್ಯದ ಮೇಲೆ ಪ್ರತಿಕೂಲ ವಾತಾವರಣ ಬೀರ್ತದೆ. ಅದಕ್ಕೆ ನೀವು ಇದರಿಂದ ದೂರ ಇರಿ ಅಂತಕ್ಕಂಥ ಭಾಳಷ್ಟು ಅವೇರ್ನೆಸ್ ಕ್ಯಾಂಪ್ಗಳು ನಡೀತಾ ಇದೆ. ಅವೇರ್ನೆಸ್ಸು ಎಲ್ಲ ಕಡೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಹಾಗಾಗಿ ಜನರಲ್ಲಿ ಅವೇರ್ನೆಸ್ ತರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಇದೆ. ಬ್ಯಾನ್ನಿಂದನೇ ಎಲ್ಲ ಆಗ್ತದೆ ಅಂತೆಲ್ಲ, ಜನರು ಕೂಡ ಇದಕ್ಕೆ ಸಪೋರ್ಟ್ ಮಾಡಬೇಕು. ಯಾವುದೇ ಒಂದು ನಿರ್ಣಯ ಆಗಬೇಕಾದ್ರೆ ದೇ ಶುಡ್ ಬಿ ಪಬ್ಲಿಕ್ ಒಪಿನಿಯನ್ ಇನ್ ಡೆಮೋಕ್ರಸಿ. ಎಲ್ಲಿ ಪಬ್ಲಿಕ್ ಒಪಿನಿಯನ್ ಇರ್ತದೆ ಅಲ್ಲಿ ನಾವು ಖಂಡಿತವಾಗಿ ನಿರ್ಣಯ ತೆಗೆದುಕೊಳ್ಳಲೇಬೇಕಾಗ್ತದೆ ಪ್ರಜಾಪ್ರಭುತ್ವದಲ್ಲಿ. ಹಾಗಾಗಿ ನಮ್ಮ ಜನರಲ್ಲಿ ಅವೇರ್ನೆಸ್ ತಂದು ಮತ್ತು ಪಾಸಿಟಿವ್ ಪಬ್ಲಿಕ್ ಒಪಿನಿಯನ್ ಬಿಲ್ಡಪ್ ಮಾಡ್ತಕ್ಕಂಥದ್ದು ನಿಮ್ಮದು ಕರ್ತವ್ಯ ಆಗಿದೆ, ಮೀಡಿಯಾದು. ನಮ್ಮದು ಕರ್ತವ್ಯ ಆಗಿದೆ ಸರ್ಕಾರದಲ್ಲಿರೋದ್ರಿಂದ. ಮತ್ತು ಈ ಸಮಾಜದಲ್ಲಿರ್ತಕ್ಕಂಥ ಯಾರು ಬುದ್ಧಿವಂತ ಜನರು ಇದ್ದಾರೆ ಅವ್ರದ್ದು ಕರ್ತವ್ಯ ಆಗಿದೆ ಅಂತ ನಾನು ಭಾವಿಸ್ತೀನಿ. ಎಸ್, ಯುಟಿ ಖಾದರ್ ಅವರೇ, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇಲ್ಲಿ ತನಕ ಬಂದ್ಬಿಟ್ಟು ಸಾಕಷ್ಟು ಮಾತಾಡಿದ್ರಿ. ತಮ್ಮಿಬ್ಬರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ನಿಜಕ್ಕೂ ಸರ್ಕಾರದ ಹೆಜ್ಜೆ ಏನಿದೆ ಅದನ್ನು ಅಭಿನಂದಿಸಲೇಬೇಕು. ಆದರೆ ಕೇವಲ ಇಲ್ಲಿಗೆ ಮಾತ್ರ ನಿಲ್ಲಬಾರ್ದು ಅನ್ನುವಂಥದ್ದು ನಮ್ಮ ಮನವಿ. ಕೇವಲ ಗುಟ್ಕಕ್ಕೆ ಮಾತ್ರ ಅಲ್ಲ, ಜೊತೆಗೇನು ಅಂದರೆ ಇನ್ನು ತಂಬಾಕಿಗೂ ಕೂಡ ಇದರ ಬಿಸಿ ತಟ್ಟಬೇಕು ಅನ್ನುವಂಥದ್ದು. ಆದರೆ ಒಂದನ್ನು ಗಮನದಲ್ಲಿ ಇಟ್ಕೋಬೇಕು ಸರ್ಕಾರ, ಜೊತೆಗೇನು ಅಂದರೆ ಆರಿಸಿ ಬಂದಂಥ ಜನನಾಯಕರು, ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಆಗಬಾರ್ದು. ನೀವು ನಿಷೇಧ ಮಾಡ್ತಾ ಇದ್ದೀರಿ, ಆ ಜನಗಳ ಆರೋಗ್ಯ ದೃಷ್ಟಿಯಿಂದ, ಸಮಾಜದ ಆರೋಗ್ಯ ದೃಷ್ಟಿಯಿಂದ ಖಂಡಿತವಾಗಲೂ ಅದನ್ನು ನಾವು ಅಭಿನಂದಿಸ್ತೀವಿ. ಆದರೆ ರೈತರಿಗೇನಾದರೂ ಹಾನಿ ಆಯಿತು ಅನ್ನುವಂಥ ಸಂದರ್ಭದಲ್ಲಿ ನಿಜಕ್ಕೂ ಈ ಸಮಾಜ ಅದನ್ನು ಪ್ರತಿಭಟಿಸುತ್ತೆ. ರೈತರ ಏನು ಹಿನ್ನೆಲೆ ಏನಿದೆ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸ ಆಗಬೇಕು. ಅದಾದ ನಂತರ ನೀವೇನು ಬೇಕಾದರೂ ಮಾಡಿ. ಕೇವಲ ಏನಂದರೆ ಅಡಿಕೆ ಬೆಳೆಗಾರರು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಗಣನೀಯವಾಗಿ ಹೆಚ್ಚಾಗಿಬಿಟ್ಟಿದ್ದಾರೆ, ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅಡಿಕೆಯನ್ನು ಬೆಳೀತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಏನಾದರೂ ಒಂದು ಚೂರು ಎಡವಟ್ಟುಗಳಾದರೂ ಕೂಡ, ಯಾಕಂದರೆ ಅಡಿಕೆ ಬೆಳೆಗಾರರು ಆತ್ಮಹತ್ಯೆ ಮಾಡಿಕೊಂಡಂಥ ಉದಾಹರಣೆಗಳು ಕೂಡ ಇವೆ. ಅಂಥ ಘಟನೆಗಳಿಗೆ ಇದು ನಾಂದಿ ಹಾಡಬಾರ್ದು. ಈಗಾಗಲೇ ಪ್ರತಿಭಟನೆಗಳು, ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಇದನ್ನು ಸರ್ಕಾರ ನಿಭಾಯಿಸಬೇಕು. ಅದು ರೈತ ನಾಯಕರನ್ನ ಕರೆದು ಮಾತಾಡೋದ್ರ ಮುಖಾಂತರ ನಿಮಗೆ ಯಾವುದೇ ರೀತಿ ಅನ್ಯಾಯ ಆಗಲ್ಲ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸೋದ್ರ ಮುಖಾಂತರ ಅದಾಗಲಿ ಅಂತ ಹಾರೈಸ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.